ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದಾರೆ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇದು ನೋಡಿ, ಸೋಮವಾರ ಬೆಳಗ್ಗೆ ನಾನು ತಿಂಡಿಗೆ ವೆಜಿಟೇಬಲ್ ರೈಸ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಬಾಸ್ಮತಿ ರೈಸಿಂದ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಮೊದಲಿಗೆ ನಾನು ಇಲ್ಲಿ 2 ಲೋಟ ಆಗೋಷ್ಟು ಬಾಸ್ಮತಿ ರೈಸ್ನ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಅದರ ನೀಟಾಗಿ 2 ಟೈಮ್ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆಯಷ್ಟು ನೀರು ಹಾಕ್ಬಿಟ್ಟು ನೆನೆಸಿಕ್ಬೇಕು. ಈ ರೀತಿ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅನ್ನ. ಇಲ್ಲಿ ನಾನು ನೈಟೇ ಬಟಾಣಿನ ನೆನೆಸಿಟ್ಟಿದ್ದೀನಿ. ಒಣಗಿದ ಬಟಾಣಿನ ನಾನು ನೆನೆಸಿಟ್ಟಿದ್ದೀನಿ ನೋಡಿ. ಇಲ್ಲಿ ಈಗ ಒಂದು ಚಿಕ್ಕ ಪಾತ್ರೆ ತಗೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ನಾನು ಅದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಬಟಾಣಿ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಸಾಫ್ಟಾಗಿ. ಹಾಗಾಗಿ ನಾನು ಸಪ್ರೇಟಾಗಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡಿ, ವೆಜಿಟೇಬಲ್ ರೈಸ್ಗೆ ಏನೇನು ಬೇಕೆಲ್ಲ ತರಕಾರಿಗಳನ್ನೆಲ್ಲ ನಾನು ತೆಗೆದಿಡ್ತಾಯಿದ್ದೀನಿ. ಇಲ್ಲಿ ನನಗೆ 2 ವೆಜಿಟೇಬಲ್ ಇದ್ದಿದ್ದು, ಹಂಗಾಗಿ ನಾನು 2 ಯೂಸ್ ಮಾಡ್ತಾಯಿದ್ದೀನಿ. ನಮಗಿನ್ನೂ ಬೇಕು ಅಂದರೆ ಆಲೂಗಡ್ಡೆ ಮತ್ತು ನೌಕೋಲು ಅದೆಲ್ಲ ತೊಗೋಬೋದು. ನನಗಿಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ 2 ಇತ್ತು. ಬಟಾಣಿ ಹಾಕಿ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಫಾಸ್ಟಾಗಿ ಆಗಿಬಿಡುತ್ತೆ ಬೆಳಗ್ಗೆ ತಿಂಡಿಗೆ. ನೋಡಿ, ಮೊದಲಿಗೆ ಇಲ್ಲಿ ನಾನು ಬೀನ್ಸ್ ಎಲ್ಲನೂ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಕ್ಯಾರೆಟು ಮೇಲೆ ಇರೋ ಸಿಪ್ಪೆನೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಈಗ ಈರುಳ್ಳಿ 2 ತೊಗೊಂಡಿದ್ದೀನಿ. ಈರುಳ್ಳಿಗೂ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಪುದೀನ ಮತ್ತು ಕೊತ್ತಂಬರಿನೂ ನಾನು ಬಿಡಿಸಿಟ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಬಿಡಿಸಿಟ್ಟ ಮೇಲೆ ಈಗ ನಾನು ತರಕಾರಿನೆಲ್ಲನೂ ಒಂದು ಪಾತ್ರೆಗೆ ನೀರು ತಗೊಂಡು ಅದರಲ್ಲಿ ಹಾಕಿಡ್ತಾಯಿದ್ದೀನಿ. ಈಗ ಇನ್ನೊಂದು ಚಿಕ್ಕ ಪಾತ್ರೆ ತಗೊಂಡು ನಾನು ಅದರಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಈ ರೀತಿ ಕೈಯಲ್ಲಿ ಕಟ್ ಮಾಡೋ ಅಭ್ಯಾಸ ಇದ್ದರೆ ಮಾತ್ರ ಕಟ್ ಮಾಡಿ, ಇಲ್ಲಾಂದರೆ ಚಾಪಿಂಗ್ ಬೋರ್ಡಲ್ಲಿ ಕಟ್ ಮಾಡಿ. ನೋಡಿ, ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಕ್ಯಾರೆಟು ಮತ್ತು ಬೀನ್ಸ್ನ. ಬೆಳಗ್ಗೆ ಟೈಮು ತಿಂಡಿಗೆ ಫಾಸ್ಟಾಗಿ ಆಗುತ್ತೆ. ವೆಜಿಟೇಬಲ್ ರೈಸು ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ನಮ್ಮ ಮನೇಲಿ ಇದೇ ರೀತಿ ಮಾಡೋದು. ಇನ್ನೂ ತರಕಾರಿಗಳೆಲ್ಲ ಜಾಸ್ತಿ ಇತ್ತು ಅಂದರೆ ಇನ್ನೂ ಹಾಕ್ಕೋಬೋದು. ನನ್ನ ಹತ್ರ ಇಲ್ಲಿ 2 ತರಕಾರಿ ಮಾತ್ರ ಇತ್ತು, ಹಾಗಾಗಿ ನಾನು 2ನೇ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನೂ ತೊಗೊಂಡೆ. ಈಗ ಈರುಳ್ಳಿನೆಲ್ಲನೂ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಟೊಮೊಟೊನೂ ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಈಗ ನೀರನ್ನ ಚೇಂಜ್ ಮಾಡಿಬಿಟ್ಟು ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನನ ನೀಟಾಗಿ ತೊಳೆದಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಮಸಾಲೆ ಐಟಮ್ನ ತೆಗೆದಿಡ್ತಾಯಿದ್ದೀನಿ. ಒಂದು ಇಂಚಷ್ಟು ಚಕ್ಕೆ, ಒಂದು 4ರಿಂದ 5 ಲವಂಗ ಮತ್ತು ಒಂದು ಏಲಕ್ಕಿ. ಇದು ಬಂದು ಬಿರಿಯಾನಿ ಎಲೆ, ಇದನ್ನು 2 ತೊಗೊಂಡಿದ್ದೀನಿ, ಚಿಕ್ಕ ಎಲೆನ. ನೋಡಿ, ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ಬಟಾಣಿನೂ ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಕುಕ್ಕರ್ ಇಟ್ಕೊಂಡು ಕುಕ್ಕರು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ.
1-2 ಸ್ಪೂನಷ್ಟು ತುಪ್ಪನೂ ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಈಗ ನಾವು ಮಸಾಲೆ ಐಟಮ್ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೊದಲಿಗೆ. ಈಗ ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನಷ್ಟು ಸೇರಿಸಿದ್ದೀನಿ. ಈಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಆದಮೇಲೆ ಈಗ ನಾನು ಟೊಮೊಟೊನ 2 ಕಟ್ ಮಾಡಿ ಇಟ್ಕೊಂಡೆ ಅದನ್ನು ಸೇರಿಸಿದ್ದೀನಿ. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನೂ ಸೇರಿಸ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಈಗ ನಾವು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ನಾನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನೋಡಿ, ಎಣ್ಣೆಯಲ್ಲೇ ಒಂದು 2 ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಬಟಾಣಿ ಬೆಂದಿದೆಯಲ್ಲ ಅದನ್ನು ನೀರೆಲ್ಲ ತೆಗೆದುಬಿಟ್ಟು ಬಟಾಣಿನೂ ಸೇರಿಸ್ಕೊತಾ ಇದ್ದೀನಿ. ನೋಡಿ, ತರಕಾರಿ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಅನ್ನಕ್ಕೂ ಸರಿಯಾಗೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ತರಕಾರಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು ಇವಾಗ ಉಪ್ಪು ಹಾಕ್ಕೊಳ್ಳೋದು. ಈಗ ನೋಡಿ, ನಾನು ಬಿರಿಯಾನಿ ಮಸಾಲ 1 ಸ್ಪೂನ್ ಅಷ್ಟಿತ್ತು ಅದನ್ನು ಸೇರಿಸ್ತಾಯಿದ್ದೀನಿ. ಸೇರಿಸ್ಬಿಟ್ಟು ಅದನ್ನು ಎಣ್ಣೆಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಮಸಾಲೆಗಳು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಎಣ್ಣೆಯಲ್ಲೇ 1-2 ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ, ಫ್ರೈ ಆದಮೇಲೆ ನಾವು ಬಾಸ್ಮತಿ ರೈಸು ನೆನೆಸಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಲೋಟ ಅಷ್ಟು ತೊಗೊಂಡಿದ್ದೀನಲ್ಲ ಬಾಸ್ಮತಿ ರೈಸು. ಈಗ ನಾವು ನೀರು ಬಂದೋದಕ್ಕೆ ನಾವು 2.5 ಲೋಟ ಅಷ್ಟು ಹಾಕಬೇಕು. ನಾರ್ಮಲ್ ರೈಸ್ಗೆ ನಾವು 1 ಲೋಟಗೆ 2 ಲೋಟ ಹಾಕ್ತೀವಲ್ಲ, ಆದರೆ ಬಾಸ್ಮತಿ ರೈಸ್ಗೆ ನಾವು ನೆನೆಸಿರ್ತೀವಲ್ಲ, ಹಂಗಾಗಿ 1ಕ್ಕೆ 1 ಲೋಟ ಅಷ್ಟು ನೀರು ಹಾಕಬೇಕು. ಆವಾಗಲೇ ಚೆನ್ನಾಗಾಗೋದು ಅನ್ನ ಉದ್ರುದ್ರಕ್ಕೆ. ಈಗ ನೋಡಿ, ನಾನು ಅಕ್ಕಿನೆಲ್ಲ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿ 2 ಲೋಟ ಅಷ್ಟು ನೀರು ಹಾಕಿ ಇನ್ನೊಂದು ಸ್ವಲ್ಪ ನೀರು ಸೇರಿಸಿದ್ದೀನಿ ಅಷ್ಟೇ. ನೋಡಿ, ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಅಕ್ಕಿ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ನೋಡಿ, ಇವಾಗೆಲ್ಲನೂ ಹಾಕಿದಾದಮೇಲೆ ನೀರೆಲ್ಲ ಸೇರಿಸಿದಾದ್ಮೇಲೆ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1 ವಿಸಿಲ್ಗಿಟ್ರೆ ಸಾಕು. ಅನ್ನ ಉದ್ರುದ್ರಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನೀರೇನಾದರೂ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೂ ಇದು ಬಾಸ್ಮತಿ ರೈಸು ಮೆತ್ತಗಾಗ್ಬಿಡುತ್ತೆ, ಆವಾಗ ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ. ಇಲ್ಲಿ ನೋಡಿ, ವಿಸಿಲ್ ಬಂದಮೇಲೆ ಕುಕ್ಕರ್ ಆರಿದ್ಮೇಲೆ ಮುಚ್ಚಳ ತೆಗೆದು ನೋಡಿದ್ರೆ ನೋಡಿ ಎಷ್ಟು ಉದ್ರುದ್ರಕ್ಕೆ ಚೆನ್ನಾಗಿ ಬಂದಿದೆ ಅನ್ನ. ನಾವು ಈ ಬಿಸಿಯಲ್ಲೇ ಮಿಕ್ಸ್ ಮಾಡಬಾರ್ದು, ಮೆತ್ತಗಾಗ್ಬಿಡುತ್ತೆ, ಅನ್ನ ಎಲ್ಲ ಮುರಿದೋಗುತ್ತೆ. ಒಂದು ಸ್ವಲ್ಪ ಆರಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಉದ್ರುದ್ರಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡ್ಕೋಬೋದು. ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ಗೆಲ್ಲ ನಾವು ಬೇಗ ಬೇಗ ರೆಡಿ ಮಾಡಬೇಕಂದ್ರೆ ಇಲ್ಲಿ ನೋಡಿ, ನಮ್ಮ ಮನೆಯವ್ರಿಗೆ ನಾನು ಮಧ್ಯಾಹ್ನಕ್ಕೆ ಮುದ್ದೆ ಮತ್ತು ಕೊತ್ತಂಬರಿ ಪುದೀನ ಚಟ್ನಿ, ಇಲ್ಲಿ ತಿಂಡಿಗೆ ವೆಜಿಟೇಬಲ್ ರೈಸ್ ಮಾಡಿದ್ದೀನಿ. ಕೊತ್ತಂಬರಿ ಪುದೀನ ಚಟ್ನಿ ನಾನು ಯಾವ ರೀತಿ ಮಾಡ್ತೀನಂತ ನಮ್ಮ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಒಂದು ಸಾರಿ ನೋಡಿ. ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಮತ್ತು ಇಡ್ಲಿಗೆಲ್ಲನೂ, ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆಲ್ಲ ಬಾಕ್ಸ್ ಕಟ್ಟಿದಾದಮೇಲೆ ಮಕ್ಕಳನ್ನೆಲ್ಲನೂ ಬಾಕ್ಸ್ ಕಟ್ಟಿಬಿಟ್ಟು ಸ್ಕೂಲ್ಗೆ ಬಿಟ್ಟು ಬಂದು ನಾನು ಇಲ್ಲಿ ತಿಂಡಿ ತಿಂತಾಯಿದ್ದೀನಿ. ನನ್ನ ಮಗಳು ನೈಟ್ ಮಾಡಿರೋಂಥ ಗೋಬಿ ಇತ್ತು, ತುಂಬ ಚೆನ್ನಾಗಿ ಮಾಡಿದ್ಲು. ವಿಡಿಯೋ ಮಾಡೋಣ ಅಂದರೆ ಮರ್ತೋಯ್ತು. ನೋಡಿ, ಎಷ್ಟು ಉದ್ರುದ್ರಕ್ಕೆ ಎಷ್ಟು ಚೆನ್ನಾಗಿದೆ ಬಾಸ್ಮತಿ ರೈಸಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.